ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ? ಹಾಗಿದ್ರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಏನಾದರೂ ಆಸೆ ಇದೆಯಾ? ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ನಾನು ಹೇಳುವಂತಹ ಈ 3 ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಆಲ್ಮೋಸ್ಟ್ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಇದು ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ ಮಾತ್ರ ನಾರ್ಮಲ್ ಡೆಲಿವರಿ ಆಗಲ್ಲ ಅನ್ನೋದು ಬಿಟ್ಟರೆ ಈ 3 ಟಿಪ್ಸ್ನ ಫಾಲೋ ಮಾಡಿದ್ದೀರಾ ಅಂದರೆ 100% ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾ, ಯಾವುದ್ಯಾವುದಪ್ಪ ಈ ಟಿಪ್ಸು, ಹೇಗೆ ಫಾಲೋ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಹೆಣ್ಣಿಗೂ ಪ್ರೆಗ್ನೆಂಟ್ ಆದಮೇಲೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಅಂದರೆ ಎಲ್ಲರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ತುಂಬ ಹೆಲ್ತ್ ಬೆನಿಫಿಟ್ಸು ಇದೆ. ನಾರ್ಮಲ್ ಡೆಲಿವರಿ ಆಗೋದ್ರಿಂದ ಬೇಬಿಗೂ ಅಷ್ಟೇ ತಾಯಿಗೂ ಅಷ್ಟೇ ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ. ಹಾಗಾಗಿ ಆಲ್ಮೋಸ್ಟ್ ತಾಯಿಗಳು ಎಲ್ಲರೂ ಪ್ರೆಗ್ನೆಂಟ್ ಲೇಡೀಸು ನಾರ್ಮಲ್ ಡೆಲಿವರಿ ಆಗಲಿ, ವಜೈನಲ್ ಡೆಲಿವರಿ ಆಗಲಿ ಅಂತ ತುಂಬ ಇಷ್ಟಪಡ್ತಾರೆ. ಈ ವಜೈನಲ್ ಡೆಲಿವರಿ ಆಗಬೇಕು ಅಂತ ಅಂದರೆ 3 ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಅಂದರೆ ಈ 3 ಟಿಪ್ಸು ಯಾವ್ದ್ಯಾವ್ದಪ್ಪ ಅಂತ ಅಂದರೆ, ಫಸ್ಟ್ ಒನ್, ಬ್ಯಾಲೆನ್ಸಿಂಗ್ ಡಯಟ್ ಮಾಡಬೇಕು. ನಾವು ಕಂಪಲ್ಸರಿ ನಾವು ಬ್ಯಾಲೆನ್ಸಿಂಗ್ ಡಯಟ್ ಮಾಡಲೇಬೇಕು. ಸೆಕೆಂಡ್ ಒನ್, ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ನಮ್ಮ ವೆಯ್ಟ್ ಗೇನ್ ಅನ್ನೋದನ್ನು ತುಂಬ ಹೆಲ್ದಿ ವೆಯ್ಟ್ ಗೇನ್ ಆಗಿ ತೊಗೋಬೇಕು. ಅಂದರೆ ತುಂಬ ಹೆಲ್ದಿ ವೆಯ್ಟ್ ಗೇನೇ ಇರಬೇಕು. ಅದು ಬಿಟ್ಟರೆ ವೆಯ್ಟ್ ಅನ್ನೋದು ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಹೆಲ್ದಿ ವೆಯ್ಟ್ ಗೇನ್ ಅನ್ನೋದು ಇರಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ಅಂದರೆ ಎಕ್ಸಸೈಸಸ್. ಕಂಪಲ್ಸರಿ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅನ್ನೋದಕ್ಕಿಂತ ಮುಂಚೆಯಿಂದನೂ ನಾವು ಕಂಪಲ್ಸರಿಯಾಗಿ ಎಕ್ಸಸೈಸಸ್ನ ಮಾಡಬೇಕಾಗುತ್ತೆ. ಇಲ್ಲ ನಾವು ಫಸ್ಟೆಲ್ಲ ಎಕ್ಸಸೈಸ್ ಮಾಡ್ತಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. 3 ಮಂತ್ಸ್ ತನಕ ಬಿಟ್ಟು ಆಮೇಲೆ ನೀವು ಸ್ಟಾರ್ಟ್ ಮಾಡಬಹುದು. ಈಗ ಫಸ್ಟ್ ಪಾಯಿಂಟ್, ಬ್ಯಾಲೆನ್ಸಿಂಗ್ ಡಯಟ್. ಅಂದರೆ ಬ್ಯಾಲೆನ್ಸಿಂಗ್ ಫುಡ್ ಅಥವಾ ಬ್ಯಾಲೆನ್ಸಿಂಗ್ ಡಯಟ್ ಅಂತ ಹೇಳ್ಬೋದು. ನಾವು ಒಳ್ಳೆ ರೀತಿಯಾದಂಥ ಫುಡ್ನ ತೊಗೋಬೇಕು. ಕಂಪಲ್ಸರಿಯಾಗಿ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂದಮೇಲೆ ಗುಡ್ ಫುಡ್ ಅಂದರೆ ಚೆನ್ನಾಗಿರುವ ಬ್ಯಾಲೆನ್ಸಿಂಗ್ ಡಯಟ್ ತೊಗೊಳ್ಳೋದಲ್ಲ. ನಾವು ಪ್ರೆಗ್ನೆಂಟ್ ಆಗಬೇಕು ಅನ್ಕೋತೀವಲ್ವ, ಆಗ್ಲಿಂದಾನೆ ನಾವು ಪ್ರೆಗ್ನೆಂಟ್ ಆಗಬೇಕಪ್ಪ ಅನ್ಕೋಟಾಗ್ಲಿಂದಾನೆ ನಾವು ನಮ್ಮ ಹೆಲ್ತನ್ನ, ಈ ಫುಡ್ನ ಕರೆಕ್ಟಾಗಿರುವಂತಹ ಫುಡ್ನ ತೊಗೋಬೇಕು. ಜಂಕ್ ಫುಡ್ಡೆಲ್ಲ ಅವಾಯ್ಡ್ ಮಾಡಬೇಕು. ಬ್ಯಾಲೆನ್ಸ್ಡ್ ಆಗಿರುವಂತಹ ಫುಡ್ನ ತೊಗೊಂಡಾಗ ನಮ್ಮ ಎಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ನಾವು ಪ್ರೆಗ್ನೆಂಟ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ, ಹಾಗೆ ಪ್ರೆಗ್ನೆನ್ಸಿನೂ ತುಂಬ ಚೆನ್ನಾಗಿರುತ್ತೆ. ಥ್ರೂಔಟ್ ಪ್ರೆಗ್ನೆನ್ಸಿನೂ ಅಷ್ಟೇ ತುಂಬ ಚೆನ್ನಾಗಿರುವಂತಹ ಫುಡ್ನ, ಚೆನ್ನಾಗಿರೋದಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿರೋದಲ್ಲ, ಬ್ಯಾಲೆನ್ಸ್ಡ್ ಡಯಟ್ನ ನಾವು ಕಂಪಲ್ಸರಿ ತೊಗೊಳ್ಳೇಬೇಕು. ಬಿಕಾಸ್ ಮಗುವಿನ ಹೆಲ್ತ್ಗೂ ಮತ್ತು ತಾಯಿಯ ಹೆಲ್ತ್ಗೂ ಎರಡಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿರೋದು ಇದು ಫುಡ್ಡು. ಈಗಿನ ಕಾಲದಲ್ಲಿ ಫುಡ್ ಹೇಗಿದೆ ಅಂತ ಗೊತ್ತಿರುತ್ತೆ ನಮ್ಮೆಲ್ಲರಿಗೂ. ಅದರಲ್ಲಿ ನಮಗೆ ಸಾಧ್ಯವಾದಷ್ಟು ಯಥೇಚ್ಛವಾಗಿರುವಂತಹ ಕಾರ್ಬೋಹೈಡ್ರೇಟ್ಸು, ಎಲ್ಲ ರೀತಿಯಾದಂತಹ ಮಿನರಲ್ಸು, ವೈಟಮಿನ್ಸ್ ಎಲ್ಲ ಇರುವಂತಹ ಬ್ಯಾಲೆನ್ಸ್ಡ್ ಡಯಟ್ನ ನಾವು ತೊಗೊಳ್ಬೇಕಾಗತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಹೆಲ್ದಿ ವೆಯ್ಟ್ ಮೇನೇಜ್ ಮಾಡಬೇಕಾಗತ್ತೆ. ಇದನ್ನೂ ಅಷ್ಟೇ ನಾವು ಪ್ರೆಗ್ನೆಂಟ್ ಆದಮೇಲೆ ಅಲ್ಲ, ಪ್ರೆಗ್ನೆನ್ಸಿಗಿಂತ ಮುಂಚೆ ನಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅಂತ ನಾವೆಲ್ಲರೂ ಕಂಪಲ್ಸರಿ ತಿಳ್ಕೊಬೇಕಾಗತ್ತೆ. ತುಂಬ ಜಾಸ್ತಿ ವೆಯ್ಟ್ ಇದ್ದರೂ ಕೆಲವೊಂದು ಸತಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಪ್ರೆಗ್ನೆಂಟ್ ಆದಮೇಲೆನೂ ಅಷ್ಟೇ ತುಂಬ ವೆಯ್ಟ್ ಇದ್ದೀವಿ ಅಂದಾಗ ಮಗು ಗರ್ಭಾಶಯದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೆಲ್ದಿ ವೆಯ್ಟ್ನ ನಾವು ಮೇಂಟೈನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 1 ಮಂತಿಗೆ 1/2 kg ಅಥವಾ ಗ್ರಾಮ್ಸಲ್ಲಿ ಅಥವಾ 1 kg ಅಷ್ಟು ವೆಯ್ಟ್ ಗೇನ್ನ ಆಗಬೇಕಾಗುತ್ತೆ. ಅದು ನಿಮ್ಮ ಡಾಕ್ಟರ್ಸ್ ಹೇಳ್ತಾರೆ ಎಷ್ಟು ನೀವು ವೆಯ್ಟ್ ಗೇನ್ ಆಗಬೇಕು ಥ್ರೂಔಟ್ ಪ್ರೆಗ್ನೆನ್ಸಿ. ಅಂದರೆ ಥ್ರೂಔಟ್ ಪ್ರೆಗ್ನೆನ್ಸಿ 6 to 10 kgs ಅನ್ನೋದು ನಾವು ಹೆಲ್ದಿ ವೆಯ್ಟ್ ಗೇನ್ ಅಂತ ಕರಿತೀವಿ. ಅದಕ್ಕಿಂತ ಜಾಸ್ತಿ ಆಗಿದ್ದೀವಿ ಅಂದರೆ ಅದು ಸ್ವಲ್ಪ ಜಾಸ್ತಿ ಹೆವಿ ವೆಯ್ಟ್ ಗೇನ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ. ಇದನ್ನು ನಾವು ತಲೆಯಲ್ಲಿಟ್ಕೋಬೇಕಾಗತ್ತೆ. ಮತ್ತು ಮೇನ್ ಇಂಪಾರ್ಟೆಂಟ್ ಆಗಿ ಥರ್ಡ್ ಪಾಯಿಂಟ್, ಎಕ್ಸಸೈಸಸ್. ನಾವು ಥ್ರೂಔಟ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ನಾವು ಎಕ್ಸಸೈಸ್ ಮಾಡಬೇಕಾ? ಇದು ಅಷ್ಟೇ, ನಾವು ಪ್ರೆಗ್ನೆಂಟ್ ಆಗಬೇಕು ಅಂದ್ಕೊಂಡಕ್ಕಿಂತ ಮುಂಚೆನೇ ನಾವು ಕೆಲವೊಂದು ಎಕ್ಸಸೈಸಸ್ನ ಮಾಡ್ಕೋಬೇಕಾಗತ್ತೆ. ಇದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ, ಇವಾಗ ನಾವು ಫಸ್ಟಿಂದ ಮಾಡ್ಕೊಂಡಿಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾವು ಮಾಡ್ಕೋಬೋದಾ? ಖಂಡಿತವಾಗ್ಲೂ ಮಾಡ್ಕೋಬೋದು. ಮತ್ತು ಇದು ಇವಾಗ ಫಸ್ಟಿಂದ ಮಾಡಿಲ್ಲ ಆಮೇಲೆ ಮಾಡ್ತೀವಿ ಅಂತಂದಾಗ 3 ಮಂತ್ಸ್ ಬಿಟ್ಬಿಡಬೇಕು, 20 ವೀಕ್ಸ್ನ ಬಿಟ್ಬಿಡಬೇಕು ನಾವು. ಬಿಕಾಸ್ ಯಾಕೆ ಅಂದರೆ
ಕೆಲವೊಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಎಲ್ಲ ಪ್ರೆಗ್ನೆನ್ಸಿನೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಂಪ್ಲಿಕೇಶನ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಡಾಕ್ಟರ್ನ ಸಜೆಷನ್ ತೊಗೊಂಡು ನೀವು ಎಕ್ಸಸೈಸ್ನ ಮಾಡಬೇಕಾಗತ್ತೆ. ಇನ್ನು ಫಸ್ಟಿಂದನೇ ನಾವು ಯೋಗ ಎಕ್ಸಸೈಸಸ್ ಎಲ್ಲ ಮಾಡ್ಕೋತಿದ್ದೀವಿ ಅಂದರೆ ಅವ್ರಿಗೇನಂತೂ ತೊಂದರೆ ಆಗಲ್ಲ. ಅವ್ರ ಬಾಡಿ ತುಂಬ ಫ್ಲೆಕ್ಸಿಬಲ್ ಇರುತ್ತೆ. ಅವರು ಥ್ರೂಔಟ್ ಪ್ರೆಗ್ನೆನ್ಸಿ ಅದಕ್ಕಿಂತ ಮುಂಚೆನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಯೋಗ ಎಕ್ಸಸೈಸಸ್ಸು ತುಂಬ ಇಂಪಾರ್ಟೆಂಟ್. ಈ ಎಕ್ಸಸೈಸಸ್ಸು ವಾಕ್ ಮಾಡಬೇಕು ಕಂಪಲ್ಸರಿ. ಪರ್ ಡೇ 1 hour ಆದರೂ ಯೋಗ ಅಂದರೆ ವಾಕಿಂಗ್ ಮಾಡಬೇಕು. ಯಾಕೆ ಮಾರ್ನಿಂಗ್ 30 minutes, ಈವ್ನಿಂಗ್ 30 minutes, ಈ ಥರ 1 hour ನಾವು ವಾಕ್ ಮಾಡಿದ್ದೀವಿ ಅಂದರೆ ನಮ್ಮ ಪೆಲ್ವಿಕ್ ಏರಿಯಾ ಅನ್ನೋದು ಲೂಸ್ ಆಗುತ್ತೆ, ಅಂದರೆ ಸ್ಟ್ರೆಚಬಲ್ ಆಗುತ್ತೆ. ಸ್ಟ್ರೆಚಬಲ್ ಆದಾಗ ಬೇಬಿ ಹೆಡ್ಡು 10 inches ಅಥವಾ 9.5-10 inches ಇರುತ್ತೆ. ಒಂದೊಂದು ಸತಿ 11 inches ಇರುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ನಮ್ಮ ಪೆಲ್ವಿಕ್ ಏರಿಯಾದಲ್ಲಿ 9.5 ಆ 10 centimeters ಅಷ್ಟೇ ಅದು ಓಪನ್ ಆಗುವಂತಹ ಜಾಗ ಇರುವಂಥದ್ದು. ಅದು ಅಷ್ಟು ಓಪನ್ ಆದಾಗ ಬೇಬಿ ಹೆಡ್ಡಿನ ಸ್ವಲ್ಪ ಬಿಗ್ಗರ್ ಇದೆ ಅಂತಂದಾಗ ಅದು ಅಲ್ಲಿಂದ ಹೊರಗಡೆ ಬರಬೇಕು ಅಂದರೆ ನಮ್ಮ ಪೆಲ್ವಿಕ್ ಏರಿಯಾ ಅನ್ನೋದು ಸ್ಟ್ರಕ್ಚಬಲ್ ಇರಬೇಕು. ಅದು ಚೆನ್ನಾಗಿ ಸ್ಟ್ರಕ್ಚಬಲ್ ಇದೆ ಅಂತ ಅಂದಾಗ ಬೇಬಿ ಹೆಡ್ಡು ಆರಾಮಾಗಿ ಬರುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾವು ಎಕ್ಸಸೈಸಸ್ ಕಂಪಲ್ಸರಿ ಮಾಡ್ಕೋಬೇಕು. ವಾಕಿಂಗ್ ನಮಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಮ್ಯಾಮ್ ಅಂತ ಅಂದ್ರೂ ಕಂಪಲ್ಸರಿ ನೀವು ಇದು ವಾಕಿಂಗ್ ಅಂತೂ ಕಂಪಲ್ಸರಿ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಪ್ರೆಗ್ನೆನ್ಸಿಯಲ್ಲಿ ನೀವು ಕಾಮಾಗಿರಬೇಕು, ಯಾವುದೇ ಟೆನ್ಷನ್ಸ್ ಇರ್ಬೋದು, ಸ್ಟ್ರೆಸ್ ತಗೋಬಾರ್ದು. ಮತ್ತು ಎಕ್ಸಸೈಸಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಸಲಹೆ ತೊಗೊಳ್ಳೇಬೇಕು. ಡಾಕ್ಟರ್ಸ್ ಎಲ್ಲರೂ ಆಫ್ಟರ್ 3 months ನೀವು ಎಕ್ಸಸೈಸಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾರೆ. ಬಟ್ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ, ಲೋ ಲೈನ್ ಪ್ಲಾಸೆಂಟಾ ಇದ್ದು ಅಥವಾ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ, ಫಸ್ಟೆಲ್ಲ ತುಂಬ ಸತಿ ಅಬೋಷನ್ಸ್ ಆಗಿದ್ದು ಅವ್ರಿಗೇನಾದರೂ ತೊಂದರೆ ಇದ್ದರೆ ಅಂಥವರಿಗೆ ಮಾತ್ರ ಸಜೆಸ್ಟ್ ಮಾಡ್ತಾರೆ, ಬೇಡ ಅಂತ ಹೇಳ್ತಾರೆ ಫಸ್ಟೇ. ಅದು ಬಿಟ್ಟರೆ ಇನ್ನೆಲ್ಲರೂ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇವತ್ತು ಡಿಲಿವರಿ ಆಗುತ್ತೆ ಅನ್ನೋ ತನಕನೂ ಎಕ್ಸಸೈಸ್ನ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಯಾಕೆ ಅಂದರೆ ಲೇಬರ್ ಪೇಯ್ನ್ ಅನ್ನೋದು ತುಂಬ ಹೆವಿ ಇರುತ್ತೆ. ಅದು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಲೇಬರ್ ಪೇಯ್ನ್ ಅನ್ನೋದು. ಅದಕ್ಕೋಸ್ಕರ ಆ ಲೇಬರ್ ಪೇಯ್ನ ಸ್ವಲ್ಪ ಮಟ್ಟಿಗೆ ನಾವು ತಡ್ಕೋಬೇಕು ಅಂತ ಅಂದಾಗ ನಾವು ಈ ಎಕ್ಸಸೈಸಸ್ನೆಲ್ಲ ಮಾಡ್ಕೊಂಡಿದ್ರೆ ನಾವು ತುಂಬ ಸ್ಟ್ರಾಂಗ್ ಆಗಿರ್ತೀವಿ. ಮೇನ್ ಇಂಪಾರ್ಟೆಂಟಾಗಿ ಮೆಂಟಲಿ ಪ್ರೆಗ್ನೆಂಟ್ ವುಮೆನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ ಪ್ರೆಗ್ನೆಂಟ್ ವುಮೆನು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ ಪೇಯ್ನ ತಡ್ಕೊಳ್ಳೋ ಅಷ್ಟು ಕೇಪಬಿಲಿಟಿ ಹೆಣ್ಣಿಗೆ ಮಾತ್ರ ಇರುತ್ತೆ ಅಂತ ಹೇಳಬಹುದು. ಎಲ್ಲ ತಾಯಿಯಂದರು ಅಂದರೆ ಇಲ್ಲಿ ನಾರ್ಮಲ್ ಸಿಸೇರಿಯನ್ ಎರಡೂ ತುಂಬ ಕಾಂಪ್ಲಿಕೇಶನ್ಸೇ, ಯಾವುದು ತುಂಬ ಈಸಿ ಇಲ್ಲ, ಎರಡೂ ತುಂಬ ಕಷ್ಟದ ಕೆಲಸನೇ. ಬಟ್ ಆದರೆ ನಾರ್ಮಲ್ ಡಿಲಿವರಿ ಆಗಬೇಕು ಅಂದ್ಕೊಂಡವ್ರು ಈ 3 ಟಿಪ್ಸ್ನ ಫಾಲೋ ಮಾಡಿ. ಹಾಗೆ ಯಾವ ಎಕ್ಸಸೈಸಸ್ ಮಾಡಬೇಕು ಅಂತ ಅಂದರೆ ಹೊಟ್ಟೆ ಮೇಲೆ ಭಾರ ಬೀಳುವಂತಹ ಯಾವುದೇ ರೀತಿಯಾದಂತಹ ಎಕ್ಸಸೈಸಸ್ನ ಮಾಡಬಾರ್ದು. ಮೇನ್ ಇಂಪಾರ್ಟೆಂಟಾಗಿ 3 ಎಕ್ಸಸೈಸಸ್ ಮಾಡ್ಕೋಬೋದು. ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡುವಂತಹ ಎಕ್ಸಸೈಸಸ್ಗಿಂತ ನಾವು ಎಕ್ಸಸೈಸೇ ಮಾಡಿಲ್ಲ, ಯಾವ್ದು ಮಾಡಬೇಕು ನಮಗೆ ಗೊತ್ತಿಲ್ಲ ಅಂತ ಅಂದಾಗ ಈ 3 ರೀತಿಯಾದಂತಹ ಎಕ್ಸಸೈಸಸ್ನ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟು ನೀವು ನಾರ್ಮಲ್ ಡೆಲಿವರಿಗೆ ರೆಡಿ ಆಗ್ತಿದ್ದೀರಾ ಅಂತ ಅರ್ಥ. ಫಸ್ಟ್ ಒಂದು ನಾರ್ಮಲಾಗಿ ಯೂರಿನ್ ಪಾಸ್ ಅಂದರೆ ನಮಗೆ ತುಂಬ ಯೂರಿನ್ಗೆ ಅರ್ಜೆಂಟ್ ಆಗುತ್ತೆ. ಅರ್ಜೆಂಟ್ ಆದಾಗ ಅಲ್ಲಿ ಹೋಗ್ಲಿಕ್ಕಾಗಲ್ಲ ಅಂತಂದಾಗ ನಾವು ತಡ್ಕೋತೀವಿ, ಒಂಥರ ಹೋಲ್ಡ್ ಮಾಡೋ ಥರ ಟೈಟಾಗಿ ತಡ್ಕೋತೀವಿ. ಅದೇ ರೀತಿಯಾಗಿ ನಾವೆಲ್ಲಿ ಕೂತ್ಕೊಂಡಿರ್ತೀವೋ ಅಲ್ಲೇ ಉಸಿರನ್ನ ಡೀಪಾಗಿ ತೊಗೊಂಡು ಮತ್ತು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡುವಂಥದ್ದು, ಅಂದರೆ ನಮ್ಮ ವಜೈನಾನ ಸ್ವಲ್ಪ ಹೊತ್ತು ಟೈಟಾಗಿ ಹೋಲ್ಡ್ ಮಾಡುವಂಥದ್ದು, ಮತ್ತು ಉಸಿರನ್ನ ಬಿಡ್ತಾ ಮತ್ತು ನಾರ್ಮಲ್ಲಾಗಿ ಲೂಸ್ ಬಿಡುವಂಥದ್ದು. ಈ ರೀತಿಯಾಗಿ ದಿನಕ್ಕೆ 15-30 ಸ್ಯಾರಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಪೆಲ್ವಿಕ್ ಏರಿಯಾ ಅನ್ನೋದು ಸ್ಟ್ರಕ್ಚಬಲ್ ಆಗುತ್ತೆ. ಇನ್ನು ಸೆಕೆಂಡ್ ಒಂದು ಸ್ಕ್ವಾಟ್ಸ್ ಅಂತ ಕರಿತೀವಿ. ಸ್ಕ್ವಾಟ್ಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಈ ಥರ ಡಕ್ ಪೋಸ್ನ ಇಟ್ಕೊಂಡು ಕಾಲು ಹತ್ರ ಹಿಂಗೆ ಬೇಕಾದ್ರೆ ಸೈಡಲ್ಲಿ ಒಂದು ಪಿಕ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಆ ಸ್ಕ್ವಾಟ್ಸ್ ಮಾಡ್ಕೋಬೇಕಾಗುತ್ತೆ. 10 ಸ್ಕ್ವಾಟ್ಸ್ ಅಂದರೆ 50 times ಮಾಡ್ಕೋಬೇಕಾಗುತ್ತೆ. 10 ಸ್ಕ್ವಾಟ್ಸ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು, ಮತ್ತು 10 ಮಾಡಿ ರಿಲ್ಯಾಕ್ಸು. ದಿನಕ್ಕೆ 50 ಸ್ಕ್ವಾಟ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಬಟರ್ಫ್ಲೈ ಫೋಸ್ ಅಂತ ಕರಿತೀವಿ. ಬಟರ್ಫ್ಲೈ ಫೋಸು ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ವಜೈನಲ್ ಡಿಲಿವರಿಗೆ. ಈ ಬಟರ್ಫ್ಲೈ ಫೋಸು ಅಷ್ಟೇ ನೀವು ಆರಾಮಾಗಿ ಸುಖಾಸನದಲ್ಲಿ ಕುತ್ಕೊಂಡು, ಅಂದರೆ ಚಕಮುಕ್ಕಲ ಹಾಕ್ಕೊಂಡು, ತುಂಬ ಅಗಲವಾಗಿ ಚಕಮುಕ್ಕಲ ಹಾಕ್ಕೊಂಡು 2 ಪಾದಗಳನ್ನ ಜೋಡಿಸಿ ಇದನ್ನು ನಮ್ಮ 2 ಮೊಣಕಾಲನ್ನು ಈ ಥರ ಹಲ್ಲಾಡಿಸುವಂಥದ್ದು, ಅದನ್ನು ಬಟರ್ಫ್ಲೈ ಫೋಸ್ ಅಂತ ಕರಿತೀವಿ. ಇದನ್ನು ಅಷ್ಟೇ ತುಂಬ ನಿಧಾನವಾಗಿ ತುಂಬ ಕಾಮಾಗಿ ಮಾಡೋದ್ರಿಂದ ನಮಗೆ ವಜೈನಲ್ ಡಿಲಿವರಿ ಆಗುತ್ತೆ.
ಆಗುತ್ತೆ ಅಂತ ಹೇಳಬಹುದು. ಈ ವಜೈನಲ್ ಡೆಲಿವರಿ ಆಗೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ಯಾರಿಗೆಲ್ಲ ನಾರ್ಮಲ್ ಡೆಲಿವರಿ ಬೇಕು ಅಂತ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರೋ ಈ 3 ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಆಲ್ಮೋಸ್ಟು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಏಕೆಂದರೆ ನನಗೆ ಇಬ್ಬರು ಮಕ್ಳಿಗೂ ನನಗೆ ನಾರ್ಮಲ್ ಡೆಲಿವರಿನೇ ಆಗಿದೆ. ಫಸ್ಟ್ ಬೇಬಿ 3 kgs ಇತ್ತು, ಸೆಕೆಂಡ್ ಬೇಬಿ 3.6 kgs ಇತ್ತು. ಎರಡೂ ಮಕ್ಕಳು ನನಗೆ ನಾರ್ಮಲ್ ಡೆಲಿವರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿದೆ ಅಂತಂದರೆ, ಇಂಥದೇ ವೀಡಿಯೋಸ್ ನಿಮಗೆ ನಾನು ಮಾಡಬೇಕು ಅಂತ ಅನಿಸಿದ್ರೆ ನೀವು ದಯವಿಟ್ಟು ನನಗೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೆ ಇದನ್ನೆಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರಿಗೆಲ್ಲ ಯೂಸ್ಫುಲ್ ಇದೆಯೋ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ.